ನೋಡಿ ಉತ್ತರ ತತ್ತರಿಸಿ ಹೋಗಿದೆ, ಜನ ಪರದಾಡ್ತಾ ಇದ್ದಾರೆ. ಇದೆಲ್ಲದ್ರ ನಡುವೆ ನೋಡಿ ಖಾನಾಪುರದಲ್ಲಿ ಸೂಕ್ತವಾದಂಥ ಚಿಕಿತ್ಸೆ ಇದ್ಯಾವುದು ಕೂಡ ಸಿಗ್ತಾ ಇಲ್ಲ ಜನರಿಗೆ. ಬೆಳಗಾವಿ ಉಸ್ತುವಾರಿ ಸಚಿವ ನೋಡಲೇಬೇಕಾದಂಥ ಸುದ್ದಿ ಇದು. ಬೆಳಗಾವಿಯ ಮಾನ್ಯ ಉಸ್ತುವಾರಿ ಮಂತ್ರಿಗಳೇ ನೋಡಲೇಬೇಕು ನೀವು. ಖಾನಾಪುರ MLA ವಿಠಲ ಹಲಕೆರ ನೋಡಲೇಬೇಕಿದು. ನಿಮ್ಮ ಕ್ಷೇತ್ರದಲ್ಲಿ ಇದೆಂಥ ಅಮಾನವೀಯ ಘಟನೆ ಇದು. ಖಾನಾಪುರದ ಕೃಷ್ಣಾಪುರದಲ್ಲಿ ಅಮಾನವೀಯ ಘಟನೆ ನಡೆದಿದೆ. ಬೆಳಗಾವಿ ಉಸ್ತುವಾರಿ ಸಚಿವರೇ, ನೀವು ಈ ಸುದ್ದಿಯನ್ನು ನೋಡಲೇಬೇಕು. ನಿಮಗೆ ಗೊತ್ತಾಗಬೇಕು ನಿಮ್ಮ ಜಿಲ್ಲೆಯಲ್ಲಿ ಏನು ನಡೀತಾ ಇದೆ, ಹೇಗಿದೆ ಪರಿಸ್ಥಿತಿ, ಏನು ಸೌಕರ್ಯ ಇದೆ ಅನ್ನೋದು. ಖಾನಾಪುರದಲ್ಲಿ ಸರಿಯಾದ ಸಮಯಕ್ಕೆ ಸೂಕ್ತ ಚಿಕಿತ್ಸೆ ಸಿಗದೆ ಎಷ್ಟು ಒದ್ದಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನೀವು ನೋಡಬೇಕು. ನೀವು ಪರದಾಟ ಪಡ್ತಾ ಇರೋದು. ತಲೆ ಸುಸ್ತು ಬಂದು ಮೂರ್ಛೆ ಹೋಗಿದ್ದ ಸದಾನಂದ ನಾಯಕ ಅವರನ್ನ ಚಟ್ಟದ ಮೇಲೆ ಚಟ್ಟದ ಮೇಲೆ ಕರ್ಕೊಂಡು ಹೋಗಿದ್ದಾರೆ. ಗ್ರಾಮಸ್ಥರು 20 ಕಿಲೋಮೀಟರ್ ಕಾಲ್ನಡಿಗೆಯಲ್ಲಿ ಕರ್ಕೊಂಡು ಹೋಗಿದ್ದಾರೆ. ಪ್ರಾಥಮಿಕ ಚಿಕಿತ್ಸೆಗೋಸ್ಕರ ಚಟ್ಟದ ಮೇಲೆ ಸದಾನಂದ ನಾಯ್ಕ ಅವರನ್ನು ಕರ್ಕೊಂಡು ಹೋಗಿರೋದು. ಸೇತುವೆ ಇಲ್ಲ, ಆ ಕಡೆ ಈ ಕಡೆ ಹೋಗೋದಕ್ಕೆ ವ್ಯವಸ್ಥೆ ಇಲ್ಲ. ಎಷ್ಟು ಅಮಾನವೀಯ ಅಂತ ನೋಡಿ. ಮಳೆ ಬರ್ತಾ ಇದೆ ಒಂದು ಕಡೆಯಲ್ಲಿ. ಹೀಗಿರುವಾಗ ಎಂಥ ಪರಿಸ್ಥಿತಿ ಅಂತ ಹೇಳಿದರೆ, ಬೆಳಗಾವಿಗೆ ಎಂಥ ದುಸ್ಥಿತಿ ಬಂದಿದೆ ಅಂತ ಹೇಳಿದರೆ ಈ ದೃಶ್ಯವೇ ಸಾಕ್ಷಿ. ವಿಪರೀತ ಮಳೆ ಬರ್ತಾ ಇದೆ ನೋಡಿ. ತೂಗು ಸೇತುವೆ ಅದು, ಯಾವ ಕ್ಷಣದಲ್ಲಿ ಬೇಕಾದರೂ ಅದು ಕಿತ್ಕೊಂಡು ಹೋಗ್ಬೋದು. ಅಲ್ಲೊಬ್ಬ ಚಟ್ಟದ ಮೇಲೆ ಮಲಗಿದ್ದಾನೆ, ಸತ್ತೋಗಿರೋನಲ್ಲ ಆತ ಸದಾನಂದ ನಾಯ್ಕ ಅಂಥೇಳಿ. ಆತನಿಗೆ ತಲೆ ಸುತ್ತು ಬಂದು ಆತ ಮೂರ್ಛೆ ತಪ್ಪು ಹೋಗಿದ್ದಾರೆ. ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕಾದ್ರೆ ಆ ಭಾಗದ ಆ ಊರಿನ ಗ್ರಾಮಸ್ಥರೆಲ್ಲರೂ ಕೂಡ ಚಟ್ಟ ರೆಡಿ ಮಾಡಿ ಹೆಗಲ ಮೇಲೆ ಹೊತ್ಕೊಂಡು ಆತನನ್ನು ಕರ್ಕೊಂಡು ಹೋಗ್ತಿರೋದು ನೋಡಿ. ಎಂಥ ದಯಾನೀಯ ಸ್ಥಿತಿ ಈ ಊರಿಗೆ ಬಂದಿದೆ ಅಂತ ಹೇಳಿದರೆ ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಮೂರ್ಛೆ ಬಿದ್ದು ಹೋಗಿರೋದು, ಸತ್ತೋಗಿರೋನಲ್ಲ ಆತ, ಮೂರ್ಛೆ ಬಿದ್ದು ಹೋಗಿರೋದು. ಆತನಿಗೆ ಚಿಕಿತ್ಸೆ ಕೊಡೋದಕ್ಕೆ ಆಸ್ಪತ್ರೆಗೆ ಕರ್ಕೊಂಡು ಹೋಗೋದಕ್ಕೆ ಚಟ್ಟದ ಮೇಲೆ ಹೊರಿಸಿಕೊಂಡು ಗ್ರಾಮಸ್ಥರು ಹೆಗಲ ಮೇಲೆ ಹೊತ್ಕೊಂಡು ಆ ತೂಗು ಸೇತುವೆ ಯಾವ ಕ್ಷಣದಲ್ಲಿ ಬೇಕಾದರೂ ಕಿತ್ಕೊಂಡು ಹೋಗ್ಬೋದು. ಒಂದು ವೇಳೆ ಕಿತ್ಕೊಂಡು ಹೋದರೆ ಅಷ್ಟೂ ಜನ ಕೆಳಗಡೆ ನದಿ ಹರಿತಾ ಇದೆಯಲ್ಲ, ಹಳ್ಳದಲ್ಲಿ ಕೊಚ್ಕೊಂಡು ಹೋಗ್ತಾರೆ. ಇದು ಪರಿಸ್ಥಿತಿ. ಎಂಥ ದಯಾನೀಯ ಸ್ಥಿತಿ ಅಂತ ಹೇಳಿದರೆ ಹೇಳಲಿಕ್ಕೆ ಅಸಾಧ್ಯ. ಅವರೆಲ್ಲರೂ ಕೂಡ ಚಟ್ಟದ ಮೇಲೆ ಆ ವ್ಯಕ್ತಿಯನ್ನು ಆಸ್ಪತ್ರೆಗೆ ಚಿಕಿತ್ಸೆಗೆ ಕರ್ಕೊಂಡು ಹೋಗ್ತಾ ಇರುವಂಥ ದೃಶ್ಯ. ಪ್ರಾಥಮಿಕ ಚಿಕಿತ್ಸೆಗೋಸ್ಕರ ಆ ವ್ಯಕ್ತಿಯನ್ನು ಸದಾನಂದ ನಾಯ್ಕ ಅಂತೇಳಿ ಅವರನ್ನು ಕರ್ಕೊಂಡು ಹೋಗ್ತಿರುವಂಥ ದೃಶ್ಯ. ಎಂಥ ದಯಾನೀಯ ಸ್ಥಿತಿಗೆ ಬಂತಾಗಾದರೆ ಈ ಊರು ಅನ್ನೋದು ನೀವೇ ಪ್ರಶ್ನೆ ಮಾಡ್ಕೊಳ್ಬೇಕು. ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಮೈಲಾರಿ ಪಟಾತ್, ಬೆಳಗಾವಿಯ ಪ್ರತಿನಿಧಿ ಮೈಲಾರಿ ಪಟಾತ್ ಈಗ ಸಂಪರ್ಕದಲ್ಲಿದ್ದಾರೆ. ಮೈಲಾರಿ, ಏನಿದು ಈ ಮಟ್ಟಿಗೆ ಕುಗ್ಗೋಗಿದೆಯಾ? ಮೂಲ ಸೌಕರ್ಯ ಇಲ್ಲದೆ ಆ ಊರಿನ ಜನ ಇಷ್ಟು ಹೆಣಗಾಡ್ತಾ ಇದ್ದಾರಾ? ಕೇಳಬೇಕಾದವ್ರು ಎಲ್ಲಿ ಹೋಗಿದ್ದಾರೆ? ಮಾನ್ಯ ಶಾಸಕರೇನಂತಾರೆ? ಉಸ್ತುವಾರಿ ಸಚಿವರ ಗಮನಕ್ಕಿದೆಲ್ಲ ಬರಲಿಲ್ವಾ ಹೇಗೆ ಅಂತ? ಖಂಡಿತ ರಂಜಿತ್, ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ನಿರಂತರವಾಗಿ ಮಳೆ ಆಗ್ತಿದೆ. ಅದರಲ್ಲೂ ಕೂಡ ಖಾನಾಪುರ ಭಾಗ ಏನು ಪಶ್ಚಿಮ ಘಟ್ಟ ಪ್ರದೇಶ ಬರುತ್ತೆ, ಅಲ್ಲಿ ಸುಮಾರು 20ಕ್ಕೂ ಹೆಚ್ಚು ಹಳ್ಳಿಗಳಿಗೆ ಏನು ಸಂಪರ್ಕ ಇಲ್ಲ. ಹಾಗಾಗಿ ಅಲ್ಲಿ ಅವರು ಕಟ್ಟಿಗಿಂದ ನಿರ್ಮಿತವಾದಂತಹ ತೂಗು ಸೇತುವೆಯನ್ನ ಮಾಡ್ಕೊಳ್ತಾರೆ. ಅಲ್ಲೇ ಕೂಡ ಅವರು ಏನು ತಮ್ಮ ಸಂಚಾರವನ್ನ ಕೂಡ ಮಾಡ್ತಾರೆ. ಆದ್ರೆ ಈ ನಿರಂತರ ಮಳೆಯಿಂದಾಗಿ ಏನು ಖಾನಾಪುರ ತಾಲೂಕಿನ ಕೃಷ್ಣಾಪುರ ಅನ್ನೋ ಒಂದು ಗ್ರಾಮದಲ್ಲಿ ಸದಾನಂದ್ ಎಂಬುವರಿಗೆ ತಲೆ ಸುತ್ತು ಬರುತ್ತೆ. ತಲೆ ಸುತ್ತು ಬಂದಂತ ಸಂದರ್ಭದಲ್ಲಿ ಅವರಿಗೆ ಅಲ್ಲಿ ಪ್ರಾಥಮಿಕ ಚಿಕಿತ್ಸೆ ಕೊಡಬೇಕಂದ್ರು ಗ್ರಾಮದಲ್ಲಿ ಯಾವ ಚಿಕಿತ್ಸಾ ಕೇಂದ್ರವೂ ಇರಲಿಲ್ಲ. ಹೀಗಾಗಿ ಸುಮಾರು 20 ಕಿಲೋಮೀಟರ್ ಅವರನ್ನ ಏನು ಕಟ್ಟಿಗೆಯಿಂದ ನಿರ್ಮಿತವಾದಂತ ಒಂದು ಚಟ್ಟದ ಮೇಲೆಗೆ ಕಟ್ಕೊಂಡು ಹೆಗಲ ಮೇಲೆ ಹೊತ್ಕೊಂಡು ಸುಮಾರು 20 ಕಿಮಿ ನಡೆದುಕೊಂಡು ಬಂದು ಅವರಿಗೆ ಚಿಕಿತ್ಸೆಯನ್ನ ಕೂಡ ಕೊಡ್ತಾರೆ. ಕೊಟ್ಟರು ಕೂಡ ಅವರು ವಾಪಸ್ಗೆ ಏನು ಸರಿಯಾದ ಚಿಕಿತ್ಸೆ ಮತ್ತು ಸಕಾಲಕ್ಕೆ ಸಿಗ್ಲಿಲ್ಲ ಅನ್ನೋ ಒಂದು ಕಾರಣಕ್ಕೆ ಸದ್ಯ ಅವರು ಸಾವನ್ನಪ್ಪಿರುವಂತದ್ದು. ಖಾನಾಪುರ ತಾಲೂಕಿನಲ್ಲಿ ಸುಮಾರು 20ಕ್ಕೂ ಹೆಚ್ಚು ಹಳ್ಳಿಗಳ ಪ್ರದೇಶ ಕೂಡ ಏನು ಜೈಲಿನಲ್ಲಿರುವ ದರ್ಶನ್ ಮನೆಯೂಟ ಕೊಡಿ ಅಂತ ಹೇಳಿ ದುಂಬಾಲು ಬಿದ್ದಿದ್ರು ಕೂಡ, ಕಾನೂನಿನ ಹೋರಾಟ ಮಾಡಿದ್ರು ಕೂಡ ಮನೆಯೂಟ ಮಾತ್ರ ಅವ್ರಿಗೆ ಸಿಗ್ತಾ ಇಲ್ಲ. ಸದ್ಯಕ್ಕಂತೂ ಮನೆಯೂಟದ ಭಾಗ್ಯ ದರ್ಶನ್ಗಿಲ್ಲ. ಅರ್ಜಿಯನ್ನ ವಾಪಸ್ ಪಡೆಯಲು ದರ್ಶನ್ ಪರ ವಕೀಲರು ನಿರ್ಧಾರ ಮಾಡಿದಾರಂತೆ. ಕೋರ್ಟ್ನಲ್ಲಿ ದರ್ಶನ್ ಪರ ವಕೀಲರಿಂದ ಮೆಮೊ ಸಲ್ಲಿಕೆ ಆಗಿದೆ. ಕೋರ್ಟ್ಗೆ ಮೆಮೊ ಸಲ್ಲಿಕೆ ಮಾಡಿದ್ದಾರೆ ದರ್ಶನ್ ಪರ ವಕೀಲರು. ಮನೆಯೂಟಕ್ಕೆ ಗ್ರೀನ್ ಸಿಗ್ನಲ್ ಸಿಗಲ್ಲ ಅಂತ ಮೆಮೊ ಹಾಕಿದ್ರ ದರ್ಶನ್ ಪರ ವಕೀಲರು. ಈ ಹಿನ್ನೆಲೆ ದರ್ಶನ್ಗೆ ಸದ್ಯಕ್ಕೆ ಜೈಲೂಟವೇ ಫಿಕ್ಸ್ ಆಗಿದೆ. ದರ್ಶನ್ಗೆ ಸದ್ಯಕ್ಕಂತೂ ಮನೆಯೂಟ ಇಲ್ಲ. ಜೈಲು ಸೇರಿರೋ ದರ್ಶನ್ಗೆ
ಮನೆಯೂಟ ಕೊಡಬೇಕು ಅಂಥೇಳಿ ಅಥವಾ ಮನೆಯೂಟ ಸಿಗಬೇಕು ಅಂಥೇಳಿ ಅವರು ನಾನಾ ಪ್ರಯತ್ನವನ್ನು ಮಾಡಿದರು. 2 ಬಾರಿ ಅರ್ಜಿ ವಜಾ ಆಯಿತು. ಇದೆಲ್ಲದರ ನಂತರ ಈಗ ಕೋರ್ಟ್ಗೆ ಮೆಮೊ ಹಾಕಿದ್ದಾರೆ. ದರ್ಶನ್ಗೆ ಮನೆಯೂಟ ಸಿಗಲ್ಲ ಅನ್ನೋದೇನಾದರೂ ಕನ್ಫರ್ಮ್ ಆಯ್ತಾ? ಹಾಗಾದರೆ ಹಂಗೆ ನೋಡಿದರೆ ಜೈಲಿನ ಒಳಗಡೆ ಪರಪ್ಪನ ಅಗ್ರಹಾರ ಜೈಲಿನ ಒಳಗಡೆ ಯಾರಿಗೂ ಕೂಡ ವಿಶೇಷವಾದಂಥ ಸೌಲಭ್ಯ ಏನೂ ಕೂಡ ಇಲ್ಲ. ಬೇರೆ ಕೈದಿಗಳಿಗೆ ಹೆಂಗೋ ದರ್ಶನ್ಗೂ ಕೂಡ ಹಾಗೇನೆ. ಇದರ ಹೊರತಾಗಿಯೂ ನಾನೊಬ್ಬ ಸೆಲೆಬ್ರಿಟಿ ಅನ್ನೋ ಕಾರಣಕ್ಕೋಸ್ಕರ ಪ್ರಯತ್ನ ಪಟ್ಟರು, ಆದರೆ ಅದು ಆಗಲಿಲ್ಲ. ದರ್ಶನ್ಗೆ ಮನೆಯೂಟ ಏನಿದೆ ಅದು ಬಹುತೇಕ ಸಿಗೋದು ಡೌಟ್ ಅಂತ ಅನ್ಸುತ್ತೆ. ಈ ಕಾರಣದಿಂದ ದರ್ಶನ್ ಪರ ವಕೀಲರು ಹಿಂಗೆ ಮಾಡಿದ್ದಾರೆ. ಹೈಕೋರ್ಟ್ಗೆ ಮೆಮೊ ಸಲ್ಲಿಕೆ ಮಾಡಿದ್ದಾರೆ. ಮನೆಯೂಟಕ್ಕೆ ಗ್ರೀನ್ ಸಿಗಲ್ಲ ಅಂತ ಮೆಮೊ ಹಾಕಿದ್ರ ದರ್ಶನ್ ಪರ ವಕೀಲರು. ಸದ್ಯಕ್ಕಂತೂ ದರ್ಶನ್ಗೆ ಮನೆಯೂಟದ ಭಾಗ್ಯವೇ ಇಲ್ಲ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ನಾಗರಾಜ್ ಈಗ ನ್ಯೂಸ್ ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿದ್ದಾರೆ. ನಾಗರಾಜ್, ದರ್ಶನ್ ಪರ ವಕೀಲರಿಗೆ ಸದ್ಯಕ್ಕಂತೂ ಮನೆಯೂಟ ಕೊಡಲ್ಲ ದರ್ಶನ್ಗೆ ಅನ್ನೋದು ಕನ್ಫರ್ಮ್ ಆಗಿದೆಯಾ? ಹಾಗಾಗಿ ಮೆಮೊ ಹಾಕಿದ್ರಾ? ಏನಾಗ್ಬೋದು ಇದು ಮುಂದೆ ಅಂತ ನಾಗರಾಜ್? ರಂಜಿತ್, ಏನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿರ್ತಕ್ಕಂಥ ದರ್ಶನ್ ಮನೆ ಊಟಕ್ಕೆ ಮೊದಲಿಗೆ ಒಂದು ರಿಟ್ ಅರ್ಜಿಯನ್ನು ಹೈಕೋರ್ಟ್ಗೆ ಸಲ್ಲಿಸಿದ್ರು. ಅದನ್ನು ನಾನು ವಾಪಸ್ ಪಡೆದುಕೊಳ್ತಾ ಇದ್ದೀವಿ, ನಾವು ವಾಪಸ್ ತೆಗೆದುಕೊಳ್ತಾ ಇದ್ದೀವಿ. ಇದಕ್ಕೆ ಸಂಬಂಧಿಸಿದಂತೆ ನಾವು ಏನು ಮ್ಯಾಜಿಸ್ಟ್ರೇಟ್ ಕೋರ್ಟ್ ಆದೇಶ ಆಗಿದೆ ಅದನ್ನು ಪ್ರಶ್ನೆ ಮಾಡಿ ಹೊಸ ಅರ್ಜಿಯನ್ನು ಸಲ್ಲಿಕೆ ಮಾಡ್ತೀವಿ. ಹೀಗಾಗಿ ಮೊದಲು ಸಲ್ಲಿಸಿದಂಥ ಅರ್ಜಿಯನ್ನು ವಿತ್ಡ್ರಾ ಮಾಡಬೇಕು ಅಂತೇಳಿ ದರ್ಶನ್ ಪರ ವಕೀಲರು ಹೈಕೋರ್ಟ್ಗೆ ಒಂದು ಮೆಮೋವನ್ನು ಸಲ್ಲಿಕೆ ಮಾಡಿರ್ತಕ್ಕಂಥದ್ದು. ಇದರ ಅರ್ಥ ಏನಂತಂದರೆ, ಏನು ಇವರು ಏಕಾಏಕಿ ಹೈಕೋರ್ಟ್ನ ರಿಟ್ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು ಹೈಕೋರ್ಟ್ನಲ್ಲಿ. ನಂತರ ಹೈಕೋರ್ಟ್ ಇವರಿಗೆ ಸೂಚನೆ ಮಾಡುತ್ತೆ ಮ್ಯಾಜಿಸ್ಟ್ರೇಟ್ ಕೋರ್ಟಲ್ಲಿ ಅರ್ಜಿ ಸಲ್ಲಿಕೆ ಮಾಡಿ ಅಂತೇಳಿ. ಈ ನಿಟ್ಟಿನಲ್ಲಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಯಾವಾಗ ಈ ಒಂದು ಅರ್ಜಿಯ ವಿಚಾರಣೆ ನಡೆಸಿ ಮನೆ ಊಟಕ್ಕೆ ಅವಕಾಶ ಕೊಡೋದಿಲ್ವೋ, ಹೀಗಾಗಿ ಅದರ ಕಂಟಿನ್ಯೂಟಿ ಬೇಡ, ಈ ಒಂದು ರಿಟ್ ಅರ್ಜಿಯನ್ನು ಏಕಾಏಕಿ ಹಾಕಿದ್ದು ಕಾನೂನಿನ ಪ್ರಕಾರ ತಪ್ಪಾಗಿದೆ ಅನ್ನೋ ಕಾರಣಕ್ಕೆ ಅದನ್ನು ವಾಪಸ್ ಪಡಿತಾ ಇರ್ತಕ್ಕಂಥದ್ದು. ಈಗ ದರ್ಶನ್ ಪರ ವಕೀಲರು ಏನು ಈ ಒಂದು ಮ್ಯಾಜಿಸ್ಟ್ರೇಟ್ ಕೋರ್ಟ್ ಆದೇಶವನ್ನು ಕೊಟ್ಟಿದೆ ದರ್ಶನ್ಗೆ ಮನೆ ಊಟ ಕೊಡೋದಕ್ಕೆ ಬರೋದಿಲ್ಲ ಅಂತೇಳಿ, ಅದನ್ನು ಪ್ರಶ್ನೆ ಮಾಡಿ ಹೊಸದಾಗಿ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಕೆ ಮಾಡುವಂಥದ್ದು. ಅದು ನಾಳೆ ಅಥವಾ ನಾಳಿದ್ರ ಒಳಗಡೆ ಅರ್ಜಿ ಸಲ್ಲಿಕೆ ಆಗುತ್ತೆ ಅಂತೇಳಿ ಅವರ ಪರ ವಕೀಲರು ಮಾಹಿತಿಯನ್ನು ನೀಡಿರ್ತಕ್ಕಂಥದ್ದು. ಸದ್ಯಕ್ಕೆ ಇವತ್ತು ಏನು ವಿಚಾರಣೆ ನಡೀಬೇಕಾಗಿತ್ತು ಹೈಕೋರ್ಟ್ನಲ್ಲಿ, ಆ ಒಂದು ಇದಕ್ಕೆ ಮೆಮೊ ಹಾಕಿರೋದ್ರಿಂದ ಆ ಅರ್ಜಿ ವಿಚಾರಣೆ ಇಲ್ಲದೆ ಇರತಕ್ಕಂಥದ್ದು. ರಂಜಿತ್, ಓಕೆ, ಥ್ಯಾಂಕ್ ಯು ನಾಗರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ಮನೆಯೂಟ ಸಿಗದೆ ದರ್ಶನ್ನ ಪರಪ್ಪನ ಅಗ್ರಹಾರ ಜೈಲಿನ ಒಳಗಡೆ ವಿಲವಿಲ ಅಂಥೇಳಿ ಒದ್ದಾಡ್ತಾ ಇದ್ದಾರೆ. ಇದೆಲ್ಲದರ ನಡುವೆ ಗಂಡನಿಗೆ ಒಳ್ಳೇದಾಗಲಿ ಅಂಥೇಳಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಕೊಲ್ಲೂರಿನ ಶ್ರೀದೇವಿಗೆ ಪೂಜೆ ಮಾಡಿಕೊಂಡು ಚಂಡಿಕಾ ಯಾಗ ಮಾಡಿ ಪ್ರಸಾದ ತೆಗೆದುಕೊಂಡು ಬಂದಿದ್ರು. ಪತಿಗೆ ಕೊಲ್ಲೂರು ಮುಖಾಂಬಿಕೆಯ ಲಡ್ಡು ಪ್ರಸಾದವನ್ನು ಇವತ್ತು ವಿಜಯಲಕ್ಷ್ಮಿ ತಂದಿದ್ರು. ತಪಾಸಣೆಯ ವೇಳೆ ಲಡ್ಡನ್ನು ತೋರಿಸಿದ್ದಾರೆ ವಿಜಯಲಕ್ಷ್ಮಿ. ಒಂದು ಕವರ್ನಲ್ಲಿ ಪ್ರಸಾದ, ಮತ್ತೊಂದರಲ್ಲಿ ಕುಂಕುಮವನ್ನು ಪತ್ನಿ ತಂದಿದ್ದಾರೆ. ಬ್ಯಾಗ್ನಲ್ಲಿ ಪೊರ್ಕಿಗೆ ಇಷ್ಟವಾದ ಬಟ್ಟೆ ಕೂಡ ಮಗ ತಂದಿದ್ದಾರೆ ವಿನೀಶ್. ಕಾಟೇರನ ಜೊತೆ ವಿಜಯಲಕ್ಷ್ಮಿ ವಿನೀಶ್ ಚರ್ಚೆ ಮಾಡ್ತಾ ಇದ್ದಾರೆ. ವಿಜಯಲಕ್ಷ್ಮಿ